ಈಗ ಮ್ಯಾಮ್ ಹೇಳಿದ್ರು ತುಂಬ ಸೈಲೆಂಟಾಗಿ ಕಾಣ್ತೀರಾ ಅದು ಇದು ಅಂತ. ಏನಿಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಡೂ ದಟ್. ನನಗೆ ಬೇರೆ ಆಪ್ಷನ್ ಇಲ್ಲ. ನಾವು ಆ ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ ನಾನು ಒಬ್ಬನ ಕನಸಲ್ಲ. ಇಲ್ಲಿ ನನ್ನ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರ ಕನಸು, ತುಂಬ ಜನಗಳ ಕನಸಿದೆ. ನಾನು ಒಬ್ಬನ ಕನಸಲ್ಲ. ಈಗ ನೋಡ್ತಿರೋದು ನೀವು ಎಲ್ಟು ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ. ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಇಸ್ ಜಸ್ಟ್ ಎ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ. ಒಂದು ರೌದ್ರ, ಶಾಂತ ಮತ್ತು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟಾಗುತ್ತೆ ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತೀನಿ. ಸರ್, ಇದು ನಾನು ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾಯಿದ್ದೆ. ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ಬಂದ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲಿಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟಿದ್ರು. ನಾನು ನಿನ್ನ ಕಾಲ್ ಮೇಲೆ ನೀನು ಓದಪ್ಪ ಫಸ್ಟು, ನಿನ್ನ ಜವಾಬ್ದಾರಿ ನಿನ್ನ ಕಾಲ್ ಮೇಲೆ ನಿಂತ್ಕೊ, ಆಮೇಲೆ ಫಿಲಿಮ್ ಅಂತ ಹೋಗು ಅಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ, ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ.